ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ ಅವಧಿಗೆ ಜೆಡಿಎಸ್ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಎಂದ ನಿಖಿಲ್ ಕುಮಾರಸ್ವಾಮಿ. ತಾಲೂಕಿನ ಮೂಡನಹಳ್ಳಿಯಲ್ಲಿನ ನೂತನ ಶ್ರೀ ಸತ್ಯಮದೇವಿ ಲೋಕಾರ್ಪಣೆ ಕಾರ್ಯದಲ್ಲಿ ಭಾಗಿಯಾಗಿ ಹೇಳಿಕೆ. ನಿರ್ಮಲಾನಂದನಾಥ ಶ್ರೀಗಳು, ಶಾಸಕರಾದ ಬಾಲಕೃಷ್ಣ, ಡಾಕ್ಟರ್ ಸೂರಜ್ ರೇವಣ್ಣ ಲೋಕಾರ್ಪಣೆ ಕಾರ್ಯದಲ್ಲಿ ಭಾಗಿ. ರಾಜ್ಯದ ಒಳಿತಿನ ಸಲುವಾಗಿ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು ರಾಜ್ಯಸಭೆಗೆ ಪುನರಾಯ್ಕೆ ಆಗಬೇಕು. ಅವರ ಅನುಭವಗಳು, ಚಿಂತನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ ಎಂದ ನಿಖಿಲ್ ಕುಮಾರಸ್ವಾಮಿ ತಾಲೂಕಿನ ಮೂಡನಹಳ್ಳಿಯಲ್ಲಿ ಹೇಳಿದರು. ಹಾಗೂ ಪಟ್ಟಣದ ಕ್ರೈಸ್ತಿ ಕಿಂಗ್ ಕಾಲೇಜಿನ ಎಸ್ಎಸ್ ಶ್ರೀಲಕ್ಷ್ಮಿ ತಾಲೂಕಿಗೆ ಪ್ರಥಮ, ಜಿಲ್ಲೆಗೆ ದ್ವಿತೀಯ ಸ್ಥಾನ. ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯನ್ನು ಅಭಿನಂದಿಸಿದ ಸಂಸ್ಥೆಯ ಮುಖ್ಯಸ್ಥ ಅಂತೋನಿ ಸ್ವಾಮಿ. ಸಿಹಿ ತಿನ್ನಿಸಿ ಸಂಭ್ರಮಿಸಿದ ಪೋಷಕರು. ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಬೇಸತ್ತಿರುವ ಮತದಾರರು 2028ನೇ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ನೇತೃತ್ವದ ಮೈತ್ರಿ ಸರ್ಕಾರಕ್ಕೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ತಾಲೂಕಿನ ಬಾಗೂರು ಹೋಬಳಿಯ ಮೂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಸತ್ಯಮದೇವಿ ದೇವಾಲಯ ಉದ್ಘಾಟನೆ ಮತ್ತು ಶಿಲಾ ಪ್ರತಿಷ್ಠಾಪನೆ ಹಾಗೂ ಶಿಖರ ಕಳಸ ಸ್ಥಾಪನೆ ಕುಂಭಾಭಿಷೇಕದ ಅಂಗವಾಗಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಾಗೂ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಮುಂಬರುವ 2028ನೇ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದು 100ಕ್ಕೆ 100ರಷ್ಟು ಸತ್ಯವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ, ದುರಾಡಳಿತಕ್ಕೆ ಬೇಸತ್ತಿರುವ ಮತದಾರರು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮೈತ್ರಿಕೂಟದ ಸರ್ಕಾರಕ್ಕೆ ಆಶೀರ್ವಾದ ಮಾಡಲಿದ್ದಾರೆ ಎಂದರು. ಜೆಡಿಎಸ್ ಪಕ್ಷದ ಅಧಿಕಾರಾವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಂಡಿದ್ದು, ಎಚ್.ಡಿ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಜಿಲ್ಲೆಯ ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ನೀರಾವರಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಸಾವಿರಾರು ಕೋಟಿ ಅನುದಾನ ನೀಡಿದ್ದಾರೆ. ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ತಮ್ಮ ಅಭಿವೃದ್ಧಿ ಕೆಲಸಗಳಿಂದಲೇ ಕಳೆದ 3 ಬಾರಿ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಶಾಸಕರಾಗಿದ್ದಾರೆ. 2028ನೇ ವಿಧಾನಸಭಾ ಚುನಾವಣೆಯಲ್ಲೂ ಅವರ ಗೆಲುವು ನಿಶ್ಚಿತವಾಗಿದೆ ಎಂದರು. ಮತ್ತೆ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ನಿಮ್ಮ ನಿರೀಕ್ಷೆಗೆ ಕಾಯ್ತಾ ಇದ್ದಾರೆ. ನೀವು ಬರಲೇಬೇಕು ಅಂತಕ್ಕಂಥ ಪ್ರೀತಿಯಿಂದ ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ ತತ್ಕ್ಷಣ ಬಾಲಣ್ಣನವರಿಗೆ ಮತ್ತೆ ಎಲ್ಲ ಮುಖಂಡರಿಗೂ ಕೂಡ ಬೇರೆ ಯಾವುದೇ ಕಾರ್ಯಕ್ರಮದ ಒತ್ತಡಗಳಿದ್ರೂ ಕೂಡ ಅವೆಲ್ಲವನ್ನ ಮುಂದೂಡಿಕೆ ಮಾಡ್ತೇನೆ. ಕಾರಣ ಇವತ್ತು ಬಂದು ಸೇರಿ ಇಷ್ಟೊಂದು ಆತ್ಮೀಯವಾಗಿ ನನ್ನ ಬರಮಾಡ್ಕೊಂಡಿದ್ದೀರಿ. ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜನಿಸಿರ್ತಕ್ಕಂಥ ಈ ಒಂದು ಪುಣ್ಯ ಜಿಲ್ಲೆಯಲ್ಲಿ, ಈ ಒಂದು ಪುಣ್ಯ ಸ್ಥಳದಲ್ಲಿ ಇವತ್ತು ನಮಗೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬದ ಒಂದು ಗುಡಿ ಅಂತಕ್ಕಂಥದ್ದನ್ನ ಆಲಿಸಿ ತಾವೆಲ್ಲರೂ ಕೂಡ ನನಗೆ ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು ನೋಡಿದ್ರೆ ಭವಿಷ್ಯದ ದಿನಗಳಲ್ಲಿ ನಮ್ಮಂಥ ಯುವಕರಿಗೆ ಹಾಸನ ಜಿಲ್ಲೆ ಸೇರಿದಂತೆ ನಮ್ಮ ಇಡೀ ರಾಜ್ಯವನ್ನ ಸಮಗ್ರವಾಗಿ ಕಟ್ಟತಕ್ಕಂಥ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವಕಾಶವನ್ನ ಬಹುಶಃ ಪ್ರಥಮವಾಗಿ ನಮ್ಮ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕಿನಿಂದನೇ ಜನತಾದಳ ಪಕ್ಷ ನಾನೇನು ಕೆಲವೊಂದಷ್ಟು ಬಿಟ್ಟು ಹೋಗಿರ್ತಕ್ಕಂಥ ಕಾಮಗಾರಿಗಳಿತ್ತು ಅವಕ್ಕೆಲ್ಲವಕ್ಕೂ ಕೂಡ ನಾನು ಯಾವುದಾದ್ರೂ ಒಂದು ರೀತಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ನಿಂತು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನ ಕ್ಷೇತ್ರವನ್ನು ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತಾ ಇತ್ತು. ಆದರೆ ಅವತ್ತಿನ ಕಾಲಘಟ್ಟದಲ್ಲಿ 14 ತಿಂಗಳಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಬೇಕಾಗಿ ಬಂತು. ಆದರೂ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಸೇವೆಯನ್ನ ಗುರುತಿಸುವ ಮೂಲಕ ಕೇಂದ್ರ ಬಿಜೆಪಿ ನಾಯಕರು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು. ರಾಜ್ಯದ ನೆಲ, ಜಲ, ನೀರಾವರಿ, ರೈತರ ವಿಚಾರದಲ್ಲಿ ತಮ್ಮ ಇಳಿ ವಯಸ್ಸಿನಲ್ಲೂ ರಾಜ್ಯದ ಪರ ಮಾತನಾಡುವ ಮೂಲಕ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಮೂಲಕ ರಾಜ್ಯದ ಅನೇಕ ಯೋಜನೆಗಳಿಗೆ ಅನುಮತಿ ಕೊಡಿಸಿದ್ದಾರೆ. ಮುಂಬರುವ ದಿನಗಳಲ್ಲೂ ಅವರ ಸೇವೆ ರಾಜ್ಯಕ್ಕೆ ಬೇಕಾಗಿದ್ದು, ಈ ಬಗ್ಗೆ ಬಿಜೆಪಿ ನಾಯಕರು ತಮ್ಮ ಮನವಿಗೆ ಸ್ಪಂದಿಸುವಂತೆ ಹೇಳಿದರು.
ಗ್ರಾಮಸ್ಥರ ಎಲ್ಲರ ಒಗ್ಗಟ್ಟಿನಿಂದ ಶ್ರೀ ಸತ್ಯಮದೇವಿ ದೇವಾಲಯ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿದೆ. ಮುಂಬರುವ ದಿನಗಳಲ್ಲೂ ಗ್ರಾಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಒಗ್ಗಟ್ಟಿನಿಂದ ಸಾಗಲಿ ಎಂದರು. ಪ್ರಥಮ ಬಾರಿಗೆ ಗ್ರಾಮಕ್ಕೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ದೇವಾಲಯದ ಸಮಿತಿ ಹಾಗೂ ಗ್ರಾಮದ ವತಿಯಿಂದ ಸನ್ಮಾನಿಸಲಾಯಿತು. ದೇವಾಲಯದ ಲೋಕಾರ್ಪಣೆ ಅಂಗವಾಗಿ ಮಡೆನೂರು ಮನು ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇದಕ್ಕೂ ಮುನ್ನ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಆಗಮಿಸಿ ದೇವಿಯ ದರ್ಶನ ಪಡೆದು ನೆರೆದಿದ್ದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಆಗಮಿಸಿ ತಮ್ಮ ಅನುದಾನ ಸೇರಿ ವೈಯಕ್ತಿಕವಾಗಿ ದೇವಾಲಯ ನಿರ್ಮಾಣಕ್ಕೆ 10 ಲಕ್ಷ ರು ನೀಡಿದ್ದು, ಮುಂದಿನ ದಿನಗಳಲ್ಲಿ ಮೂಡನಹಳ್ಳಿ ಗೇಟ್ನಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲಾಗುವುದು ಎಂದರು. ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಲ್ಗೋಡ್ನಲ್ಲಿ ಪ್ರಾಜೆಕ್ಟ್, ಕಾಚೇನಹಳ್ಳಿ ಪ್ರಾಜೆಕ್ಟ್ಗೆ ಕುಮಾರನ ಫಸ್ಟ್ ಟೈಮ್ ಸಿಎಂ ಆಗಿದ್ದಾಗ 185 ಕೋಟಿ ಹಣವನ್ನು ರೇವಣ್ಣರ ಶಿಫಾರಸಿನ ಮೂಲಕ ಕೊಟ್ಟಂತ ಕೀರ್ತಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಲ್ಲಬೇಕು ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ದೇವೇಗೌಡರು ಹುಟ್ಟಿರ್ತಕ್ಕಂಥ ಈ ನೆಲಕ್ಕೆ ಬಹುಶಃ ಕುಮಾರಣ್ಣ ರಾಜಕೀಯವಾಗಿ ರಾಮನಗರದಲ್ಲಿ ನೆಲ ಕಟ್ಕೊಂಡ್ರು ಕೂಡ ಇವತ್ತು ಈ ಜಿಲ್ಲೆಯ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಪೂರ್ಣ ಶಕ್ತಿ ಕೊಟ್ಟಂಥವರು ಎಚ್ ಡಿ ಕುಮಾರಸ್ವಾಮಿ ಅವರು ಎಂಬತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇಂಥ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ ಇವತ್ತು ದೇವರ ಕೃಪೆಯನ್ನು ಪಡೆದಿದ್ದಾರೆ. ಮುಂದಕ್ಕೆ ಈ ರಾಜ್ಯದಲ್ಲಿ ಬಹುಶಃ ರಾಜಕೀಯ ಧ್ರುವ ತಾರೆಯಾಗಿ ಅಳತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇಡೀ ರಾಜ್ಯದ ಜನತೆ ಅನುಕಂಪ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳಲ್ಲಿ ಬಹುಶಃ ಅವ್ರನ್ನ ಮೆಂಬರ್ಶಿಪ್ ಡ್ರೈವ್ಗೆ ನಾವು ಕಿರಿ ಸೇವೆ ಗಡಿಯಿಂದಲೇ ಚನ್ನರಾಯಪಟ್ಟಣ ಕರೆತರಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ಮೇ ತಿಂಗಳಿನಲ್ಲಿ ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದೇವೆ. ಅದು ಐತಿಹಾಸಿಕವಾದಂಥ ಒಂದು ಸಭೆ. ಮತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರ ಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ, ಶ್ರೀ ಸತ್ಯಮ ದೇವಾಲಯ ಸಮಿತಿ ಅಧ್ಯಕ್ಷ ಚಂದ್ರಣ್ಣ ಉರುಫ್ ಎಂಬಿ ತಿಮ್ಮೇಗೌಡ, ಜೆಡಿಎಸ್ ಘಟಕದ ಅಧ್ಯಕ್ಷ ಪರಮದೇವರಾಜೇಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎಚ್ ಶಿವಣ್ಣ, ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ಉದ್ಯಮಿಗಳಾದ ಅಣತಿ ಯೋಗೇಶ್, ಮರುವನಹಳ್ಳಿ ದೇವರಾಜ್, ಮುಖಂಡರಾದ ಒಬ್ಳಾಪುರ ಬಸವರಾಜ್, ಮರಗೂರು ಅನಿಲ್ ಕುಮಾರ್, ರಾಮಚಂದ್ರ, ಸಮಿತಿಯ ಗೌರವಾಧ್ಯಕ್ಷ ಎಂಬಿ ರಂಗಶೆಟ್ಟಿ, ಉಪಾಧ್ಯಕ್ಷ ಎಂಎಸ್ ನಾಗೇಶ್, ಕಾರ್ಯದರ್ಶಿ ಎಂಎನ್ ಕೃಷ್ಣೇಗೌಡ, ಸಹ ಕಾರ್ಯದರ್ಶಿ ಬಸವರಾಜ್, ಖಜಾಂಚಿ ತೋಟಶೆಟ್ಟಿ, ವಕೀಲರಾದ ಬೋರೇಗೌಡ ಸೇರಿದಂತೆ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಸುಕಾರ್ಯಗಳಿಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ಇವತ್ತು ನಾವು ಯಾರು ನಿಮ್ಮ ತೆರಿಗೆ ದುಡ್ಡನ್ನ ಉಪಯೋಗಿಸ್ತಾ ಇಲ್ಲ. ಇವತ್ತು ಜನಪರವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡೋಕ್ಕೆ ರಸ್ತೆಗಳಾಗ್ಬೋದು ಅಥವಾ ಸಮುದಾಯ ಭವನಗಳ ಒಂದು ದುರಸ್ತಿ ಆಗ್ಬೋದು ಅಥವಾ ಮುಂದುವರೆದಲ್ಲಿ ಇವತ್ತೇನು ನಾವೆಲ್ಲ ಸೇರಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ, ಈ ರೀತಿಯಾದಂಥ ಶುಭ ಕೆಲಸಗಳಾಗ್ಬೋದು ಇವತ್ತು ಮಾಡೋದಕ್ಕೆ ಇವತ್ತು ಅನುದಾನಗಳ ಒಂದು ಅಭಾವ ಇದೆ. ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇಂಥ ಒಂದು ಸುಂದರವಾದ ಕಟ್ಟಡನ ನಾನು ಬರ್ತಾನೆ ಗಮನಿಸ್ದೆ, ಕಾರಿಂದ ಇಳಿತಿದ್ದಂಗೆ ಈ ಗೋಪುರನ ಎಷ್ಟು ಒಳ್ಳೆ ಮಟ್ಟದಲ್ಲಿ ಗೋಪುರನೂ ಕೂಡ ಕಲ್ಲಲ್ಲೇ ಮಾಡಿದ್ದಾರೆ. ಎಂಥ ಶೈಲಿ, ಎಂಥ ವಿಶಿಷ್ಟವಾದ ಶೈಲಿ, ಆ ಶಿಲ್ಪಿನ ನಾವು ಮೆಚ್ಚಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಇಂಥ ಒಂದು ಕಟ್ಟಡನ ನಿರ್ಮಾಣ ಮಾಡಿದಂಥ ಶಿಲ್ಪಿ ಆಗ್ಬೋದು, ಅದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಗ್ರಾಮಸ್ಥರಾಗ್ಬೋದು, ಅದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರು ಆಗ್ಬೋದು, ಅವರು ಎಲ್ಲರೂ ಇದೊಂದು ಮಹತ್ಕರದ ಒಂದು ಪುಣ್ಯದ ಕೆಲಸ ಅಂತ ಹೇಳಕ್ಕೆ ಬಯಸ್ತೀನಿ. ಒಂದು ಶುಭ ಮುಹೂರ್ತದಲ್ಲಿ ಸತತವಾಗಿ ಮೊನ್ನೆ ಎಲ್ಲ ಸಂಬಂಧಗಳನ್ನು ಆಧ್ಯಾತ್ಮಿಕತೆಯಿಂದ ತುಂಬ ದೂರ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ನಮ್ಮನ್ನು ನಮ್ಮ ಸ್ವರೂಪಕ್ಕೆ, ನಮ್ಮ ಸಂಸ್ಕೃತಿಗೆ ಹಿಡಿದಿಡ್ತಕ್ಕಂಥ ಕೆಲಸವನ್ನು ಇಂತಹ ಧರ್ಮ ಕಾರ್ಯಗಳು, ಆಧ್ಯಾತ್ಮಿಕ ಕಾರ್ಯಗಳು ಮಾಡ್ತಾ ಇರ್ತವೆ. ಕುವೆಂಪು ಹೇಳ್ತಾ ಇದ್ರು, ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಒಂದು ವ್ಯತ್ಯಾಸವನ್ನು ಕೇಳಿದ್ದಾರೆ. ಎರಡು ಶಬ್ದಗಳು, ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರ. ಎರಡರಲ್ಲಿ ಯಾವುದು ಚೆನ್ನಾಗಿರುತ್ತೆ? ಸ್ವಾತಂತ್ರ್ಯ ಚಂದನ, ಸ್ವೇಚ್ಛಾಚಾರ ಚಂದನ? ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂದರೆ ಏನು ಅಂತ ಅವ್ರು ಹೇಳ್ತಾರೆ ಕುವೆಂಪು ಅವರು. ಒಂದು ಮರ ಇರುತ್ತೆ, ಆ ಮರ ಗಾಳಿ ಬಂದಾಗ
ಒಯ್ದಾಡುತ್ತೀನಿ. ಈ ಒಯ್ದಾಡ್ತಕ್ಕಂಥ ಮರವನ್ನು ನೋಡೋದು ತುಂಬ ಚೆಂದ ಅನಿಸುತ್ತೆ, ಖುಷಿ ಅನಿಸುತ್ತೆ. ಇವರೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಜಾಸ್ತಿ ಒಯ್ದಾಡೋಣ ಅಂತ ಹೇಳಿ ಗಾಳಿಗೆ ಬೇರು ಸಮೇತ ಕಿತ್ಕೊಂಡು ಆಚೆಗೆ ಜಾಸ್ತಿ ಒಯ್ದಾಡ್ತಾ ಇದ್ದರೆ ಅದನ್ನ ಸ್ವೇಚ್ಛಾಚಾರ ಅಂತ ಕರೀತಾರೆ. ಅರ್ಥ ಆಯಿತು? ಯಾವ ಮರವನ್ನು ನೋಡಿ ಎಲ್ಲರೂ ಕೂಡ ಹೊಗಳಿ ಕವಿತೆ ಬರಿತಿದ್ರೋ, ಬೇರನ್ನ ಕಿತ್ಕೊಂಡು ಹೊರಗಡೆ ಬಿದ್ದಂಥ ಮರವನ್ನು ನೋಡಿ ಕವಿತೆ ಬರೆಯೋದು ಹೋಯ್ತು. ಹೇಳಿದೆ ಅಂದರೆ ನಮ್ಮ ಬದುಕು ಒಯ್ದಾಡಬೇಕು. ಒಯ್ದಾಡ್ತಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಮ್ಮ ಬೇರುಗಳು ಎಲ್ಲಿರಬೇಕು? ಮರದ ಬೇರುಗಳು ಭೂಮಿಯಲ್ಲಿರಬೇಕು. ನಮ್ಮ ಬೇರುಗಳು ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆ ಅಡಿಯಲ್ಲಿ ಬೇರು ಬಿಟ್ಟಿರಬೇಕು. ಆಗ ನಮ್ಮ ಬದುಕು ಮರದಷ್ಟೇ ಚೆನ್ನಾಗಿ ಒಯ್ದಾಡೋಗೆ ಕಾಣಿಸುತ್ತೆ. ಇವತ್ತು ಆಧುನಿಕವಾಗಿ ಎಲ್ಲ ಸಂಪತ್ತುಗಳು ಬಂದಿರುವ ಈ ಗಳಿಗೆಯಲ್ಲಿ ಆಧ್ಯಾತ್ಮಿಕತೆಯನ್ನು ನಾವು ಮರೆತದ್ದೇ ಆದರೆ ಬೇರಿಲ್ಲದ ಒಣಗಿದ ಮರದ ಕಥೆ ನಮ್ಮದಾಗೋಗುತ್ತೆ. ಅದಕ್ಕೋಸ್ಕರ ಇತ್ತೀಚಿನ ವರ್ಷಗಳಲ್ಲಿ ಸುಂದರವಾದ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಹಿಂದೆ ಭಕ್ತಿ ಶ್ರದ್ಧೆಗಳು ಹೇರಳವಾಗಿದ್ದ ಕಾಲದಲ್ಲಿ ಬರೀ ಮಣ್ಣಲ್ಲಿ ಇಟ್ಕೆಯಲ್ಲಿ ಕಟ್ತಾಯಿದ್ರು. ಇವಾಗ ಯಾರಾದರೂ ಇಟ್ಕೆಯಲ್ಲಿ ಕಟ್ಟೋದು ನೋಡಿದ್ದೀರಾ? ಎಷ್ಟೇ ಕಷ್ಟ ಇದ್ರೂ ಇಷ್ಟೊಂದು ಸುಂದರವಾಗಿ ಕಟ್ತಾ ಇದ್ದಾರೆ. ಅರ್ಥ ಏನು ಗೊತ್ತಾ? ಬೇರೆ ಯಾವ ದೇಶದಲ್ಲಿ ಧರ್ಮಕ್ಕೆ ಜ್ಞಾನಕ್ಕೆ ತೊಂದರೆ ಇದೆಯೋ ಗೊತ್ತಿಲ್ಲ. ಆದರೆ ನಮ್ಮ ದೇಶದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಆಧುನಿಕತೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಮರೆಯದೇ ಇರ್ತಕ್ಕಂಥ ಒಂದು ಸತ್ಯ ಯಾವುದಪ್ಪ ಅಂದರೆ ಜ್ಞಾನ ಮತ್ತು ಧರ್ಮ. ಅದನ್ನು ನೆನಪಿಟ್ಕೊಂಡು ನಮ್ಮ ಊರಿನ ಹಿರಿಯರು ತಾಯಿಯ ಸತ್ಯಮ ದೇವಿಯ ದೇವಸ್ಥಾನವನ್ನು ಮಾಡಿದಿರಿ. ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಅವಕಾಶ ಆದದ್ದಕ್ಕೆ ತುಂಬ ಸಂತೋಷ. ಇನ್ನೊಂದು ಸಲ ಬಂದು, ಯಾಕಂದರೆ ನಾವು ಕುಂದೂರ್ಗೆ ಹೋಗ್ಬೇಕಾದ್ರೆ ನೀವು ಬಿಡಲಿಲ್ಲ ಅಂದರೆ ಕುಂದೂರ್ಗೆ ಹೋಗೋಕ್ಕೆ ಆಗೋದಿಲ್ಲ. ಆಗುತ್ತಾ? ಪ್ರತಿ ವರ್ಷ ಬಂದಾಗಲೆಲ್ಲ ಅಲ್ಲೇ ಕೂಡಿಸಿ ಪಾದಪೂಜೆ ಮಾಡಿ ಎಷ್ಟು ಜನ ಇರ್ತಿರೋ ಅಷ್ಟೊಂದು ಜನ ಮಧ್ಯದಲ್ಲಿ ಕುಡಿದು ಹೋಗ್ತಕ್ಕಂಥ ಒಂದು ಪರಿಪಾಠ. ಕುಂದೂರಿಗೆ ಹೋಗಿ ಪಾದಪೂಜೆಯನ್ನು ಮಾಡೋದಕ್ಕೂ ಮುಂಚೆ ಮೊದಲು ಎಲ್ಲಿ ಆಗಬೇಕು? ಮೂಡನಹಳ್ಳಿಲಿ ಆಗಲೇಬೇಕು. ಹಾಗಾಗಿ ನಾವು ಮೂಡನಹಳ್ಳಿ ಅಂತಕ್ಕಂಥದ್ದು ಮೂಡಲ, ಎಲ್ಲಿಗೆ? ಕುಂದೂರಿಗೆ ಪೂರ್ವದಲ್ಲಿರ್ತಕ್ಕಂಥ ಒಂದು ಊರಿದು. ಮೂಡರಾಗಿದ್ದಂತಹ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಾದಂತಹ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕಾರ್ಯಕ್ರಮ ಈಗಾಗಲೇ ಈ ಕಾರ್ಯಕ್ರಮ ಆದಮೇಲೆ ನಾನು ಚಂದ್ರಣ್ಣವ್ರಿಗೆ ಹೇಳ್ತೀನಿ. ಮತ್ತು ಈ ಭಾಗದ ನಮ್ಮ ಮೂಡನಹಳ್ಳಿ, ಕುಂದೂರು, ಬೆಳಗುಳಿ ಮತ್ತು ನಮ್ಮ ಖರ್ಡೇವು ಹಲವಾರು ಗ್ರಾಮ ದಾಸಿಗೆ ಈ ಒಂದು ಗ್ರಾಮ ಪಂಚಾಯತಿ ಬರುವಂಥ ಚಂದ್ರಾಯಪಟ್ಟಣ ತಾಲೂಕು, ಹೊಳೇಶ್ವರ ತಾಲೂಕು ಎಲ್ಲ ಆಸ್ತಿಕ ಸದ್ಭಕ್ತವೃಂದದವರು ಪೂಜ್ಯ ಮಹಾಸ್ವಾಮೀಜಿಯವರೇ ಬಂದು ನಿಮ್ಗೆ ಕರೀತಿದ್ದಾರೆ, ಆಹ್ವಾನ ಕೊಡ್ತಾ ಇದ್ದಾರೆ. 15ನೇ ತಾರೀಕು ಎಲ್ಲರೂ ಬಂದು ಶ್ರೀ ಗುರುದೇವತಾ ದರ್ಶನಕ್ಕೆ ನೀವೆಲ್ಲ ಭಾಗಿಗಳಾಗಬೇಕು ಅಂತೇಳಿ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಮುಖಾಂತರ ನಿಮ್ಮೆಲ್ಲರಿಗೂ ನಾವು ಕೂಡ 7.5 ಕೋಟಿ ಕನ್ನಡಿಗರಲ್ಲಿ ಸನ್ಮಾನ್ಯ ದೇವೇಗೌಡರು ನಮ್ಮ ದೇಶವನ್ನು, ರಾಜ್ಯವನ್ನು ಇನ್ನಷ್ಟು ಕಾಲ ಪ್ರತಿನಿಧಿಸಬೇಕು ಎನ್ನುವ ಆಶಯ ಇದೆ. ಆ ನಿಟ್ಟಿನಲ್ಲಿ ಅವರನ್ನ ರಾಜ್ಯಸಭೆಗೆ ಕೇಂದ್ರ ಬಿಜೆಪಿ ನಾಯಕರು ಮತ್ತೊಮ್ಮೆ ಪರಿಗಣಿಸಿ ಪುನರಾಯ್ಕೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ತಾಲೂಕಿನ ಬಾಗೂರು ಹೋಬಳಿ ಮೂಡನಹಳ್ಳಿ ಗ್ರಾಮದಲ್ಲಿ ಶ್ರೀ ಸತ್ಯಮದೇವಿಯ ನೂತನ ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರ ಮಾರ್ಗದರ್ಶನ, ಸಲಹೆ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದ್ದು, ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಳಿ ವಯಸ್ಸಿನಲ್ಲೂ ಸದನದಲ್ಲಿ ಧ್ವನಿ ಎತ್ತುತ್ತಾರೆ. ನೀರಾವರಿ, ರೈತರ ಪರವಾಗಿ ಬದ್ಧತೆ, ಕಾಳಜಿ ಇಟ್ಟುಕೊಂಡಿರುವುದನ್ನು ನೋಡಿದ್ದೇವೆ. ಅಂತಹವರು ಮತ್ತೊಮ್ಮೆ ರಾಜ್ಯಸಭೆಗೆ ಬರಬೇಕು ಎನ್ನುವ ಅಪೇಕ್ಷೆ ಇದೆ. ನಾವು ಬಿಜೆಪಿ ಜೊತೆ ಕೈಜೋಡಿಸಿದ್ದೇವೆ. ದೇವೇಗೌಡರಿಗೆ, ಕುಮಾರಣ್ಣ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅತ್ಯಂತ ಗೌರವದಿಂದ ಕಾಣುತ್ತಿದ್ದಾರೆ, ಶಕ್ತಿ ತುಂಬಿದ್ದಾರೆ. ಕುಮಾರಣ್ಣನಿಗೆ ರಾಜ್ಯದ ಜನತೆಯ ಪರವಾಗಿ 2 ಖಾತೆಗಳನ್ನು ಕೊಟ್ಟು ಇಡೀ ದೇಶದಲ್ಲಿ ಕೆಲಸ ಮಾಡಲು ಸಮರ್ಥರಿದ್ದೀರಿ ಎಂಬ ಆತ್ಮವಿಶ್ವಾಸ ಮೂಡಿಸಿದ್ದಾರೆ. ಇಂತಹ ವೇಳೆ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಯಾವುದೇ ರೀತಿಯ ಒತ್ತಾಯವಿಲ್ಲ. ದೇವೇಗೌಡರಿಗೆ ಮತ್ತೊಮ್ಮೆ ರಾಜ್ಯಸಭೆಗೆ ಕಳುಹಿಸಿದರೆ ಹೆಚ್ಚು ಅನುಕೂಲ ರಾಜ್ಯಕ್ಕೆ ಆಗಲಿದೆ ಎಂದರು. ಇನ್ನು ರಾಜ್ಯದಲ್ಲಿ ನಡೆಯುತ್ತಿರುವ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಅಚ್ಚರಿ ಫಲಿತಾಂಶ ಬರಲಿದೆ. ಇಡೀ ರಾಜ್ಯವೇ ತಿರುಗಿ ನೋಡುವಂತೆ 2 ಕಡೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಕಾಣಬಹುದು ಎಂಬ ವಿಶ್ವಾಸ 2 ಪಕ್ಷದ ಕಾರ್ಯಕರ್ತರು, ಹೈಕಮಾಂಡ್ಗೂ ಇದೆ. ಕೇಂದ್ರ ಸಚಿವರಾದ ಕುಮಾರಣ್ಣ ಅವರು ಬಿಡುವಿಲ್ಲದ ಸಮಯದಲ್ಲೂ ದೆಹಲಿಯಿಂದ ಬಂದು ದಾವಣಗೆರೆ, ಬಾಗಲಕೋಟೆಗೆ ಭೇಟಿ ಕೊಟ್ಟರು. ಜನತಾದಳ ಪಕ್ಷವು ನಿಮ್ಮ ಜೊತೆ ಇದೆ.
ಎಂದು ಬರೀ ಮಾತುಗಳಲ್ಲಿ ಹೇಳುವುದಲ್ಲ, ಕಳೆದ 15 ದಿನಗಳ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರು ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಎಂದರು. ಚುನಾವಣೆ ಬಹುಶಃ ಇಡೀ ರಾಜ್ಯ ಒಂದು ರೀತಿ ತಿರುಗಿ ನೋಡ್ತಕ್ಕಂಥ ಉಪಚುನಾವಣೆ, ಅನಿರೀಕ್ಷಿತವಾದಂಥ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ. ಎರಡೂ ಉಪಚುನಾವಣೆಗಳಲ್ಲಿ NDA ಮಿತ್ರಕೂಟದ ಅಭ್ಯರ್ಥಿಗಳೇನು ಸ್ಪರ್ಧೆ ಮಾಡಿದ್ದಾರೆ, ಎರಡೂ ಕಡೆಯೂ ಕೂಡ ಇಬ್ಬರ ಒಂದು ಗೆಲುವನ್ನು ಕಾಣ್ತಕ್ಕಂಥದ್ದು ಬಹುಶಃ ಆಗುತ್ತೆ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಎರಡೂ ಪಕ್ಷದ ಕಾರ್ಯಕರ್ತರಿಗೂ ಇದೆ, ಹೈಕಮಾಂಡ್ಗೂ ಇದೆ. ಈಗಾಗಲೇ ತಾವೆಲ್ಲ ನೋಡಿರ್ಬೋದು, ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣವರು ಬಿಡುವಿಲ್ದಿರೋ ಸಮಯದಲ್ಲೂ ಕೂಡ ಡೆಲ್ಲಿಯಿಂದ ಬಂದು ಬಾಗಲಕೋಟೆಗೆ ಮತ್ತು ದಾವಣಗೆರೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಎರಡೂ ಅಭ್ಯರ್ಥಿಗಳಿಗೆ ಜನತಾದಳ ಪಕ್ಷವೂ ಕೂಡ ನಿಮ್ಮ ಜೊತೆಯಲ್ಲಿ ಇದೆ ಅಂತಕ್ಕಂಥದ್ದು ಕೇವಲ ಅದು ಮಾತುಗಳ ಮೂಲಕ ಹೇಳ್ತಕ್ಕಂಥದ್ದಷ್ಟೇ ಅಲ್ಲ, ಕಳೆದ 15 ದಿನದಿಂದ ನಿರಂತರವಾಗಿ ನಮ್ಮ ಪಕ್ಷದ ಆ ಭಾಗದ ಎರಡೂ ಜಿಲ್ಲೆಯ ಮುಖಂಡರುಗಳು ನಿರಂತರವಾಗಿ ನಮ್ಮ NDA ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜನವೂ ಕೂಡ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜನಿಸಿರ್ತಕ್ಕಂಥ ಈ ಒಂದು ಪುಣ್ಯ ಜಿಲ್ಲೆಯಲ್ಲಿ ಇವತ್ತು ನಿಂತು ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ, ನೀವು ಕೇಳ್ತಕ್ಕಂಥ ಒಂದು ಪ್ರಶ್ನೆ, ಇದು ಒಂದು ಪಕ್ಷಾತೀತವಾದಂಥ ಒಂದು ಪ್ರಶ್ನೆ ಆಗಿದೆ. ಎಲ್ಲರಲ್ಲೂ ಕೂಡ ಇವತ್ತು 7.5 ಕೋಟಿ ಕನ್ನಡಿಗರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ದೇಶವನ್ನು ಪ್ರತಿನಿಧಿಸಬೇಕು, ನಮ್ಮ ರಾಜ್ಯವನ್ನು ಇನ್ನಷ್ಟು ಕಾಲ ಪ್ರತಿನಿಧಿಸುವ ಮೂಲಕ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸದನದಲ್ಲಿ ನಿಂತು ಈ ವಯಸ್ಸಿನಲ್ಲಿಯೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ರೈತ ಪರವಾದಂಥ ಜೊತೆಯಲ್ಲಿ ನೀರಾವರಿ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಬದ್ಧತೆ, ಕಾಳಜಿ ಇತ್ತೀಚಿನ ದಿನಗಳಲ್ಲೂ ಕೂಡ ನಾವು ನೋಡಿದ್ದೇವೆ. ಅಂಥವ್ರು ಮತ್ತೆ ರಾಜ್ಯಸಭೆಗೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ. ಆದರೆ ನಾವೇನಿವತ್ತು BJP ಜೊತೆ ಕೈ ಜೋಡಿಸಿದ್ದೇವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಮಾನ್ಯ ಕುಮಾರಣ್ಣ ಅವರಿಗೆ, ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದಾರೆ, ಶಕ್ತಿ ತುಂಬಿಸಿದ್ದಾರೆ. ರಾಜ್ಯದ ಜನತೆ ಪರವಾಗಿ 2 ಖಾತೆಗಳನ್ನ ಕೊಟ್ಟು ಇಡೀ ದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನೀವು ಸಮರ್ಥರಿದ್ದೀರಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಿ ಕುಮಾರಣ್ಣ ಅವರಿಗೆ ಗೌರವ ಕೊಟ್ಟಿದ್ದಾರೆ. ಆದರೆ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಯಾವುದೇ ರೀತಿ ಒತ್ತಾಯ ಇಲ್ಲ. ಇಲ್ಲಿವರೆಗೂ ಅದು ಯಾವುದು ಚರ್ಚೆನೂ ಕೂಡ ಆಗಿಲ್ಲ. ಬಹುಶಃ 12ರಿಂದ 13 ಜನ ನಾಮಿನೇಷನ್ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅಂಥ ಸಂದರ್ಭದಲ್ಲಿ ಏನಾದರೂ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ, ಹೈಕಮಾಂಡ್ಗೆ, ವಿಶೇಷವಾಗಿ ಪ್ರಧಾನಮಂತ್ರಿಗಳಿಗೆ ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ರಾಜ್ಯಸಭೆ ಮೆಟ್ಲನ್ನು ಏರಿಸಬೇಕು ಅಂತಕ್ಕಂಥದ್ದಿದ್ದರೆ ಅವತ್ತು ಬಹುಶಃ ಅವರು ನಿರ್ಣಯ ಮಾಡ್ತಾರೆ. ಇವತ್ತೇನು ಒಂದು ಲೋಕಾರ್ಪಣಾ ಕಾರ್ಯಕ್ರಮ ಇದೆ, ಈ ಒಂದು ಅದ್ಧೂರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತಿಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಭಕ್ತ ಮಹಾಶಯಕ್ಕೆ ಹಾಗೂ ಸಾರ್ವಜನಿಕರಿಗೆ, ಮುಖ್ಯವಾಗಿ ಮೂಡನಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಮೊದಲನೇದಾಗಿ ಪ್ರಾರ್ಥಿಸ್ತೀನಿ. ಇದ್ರ ಜೊತೆಗೆ ಈಗಾಗಲೇ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಹಾಗೂ ಮಾನ್ಯ ಶಾಸಕರಾದ CN ಬಾಲಕೃಷ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ, ನಮ್ಮ ಪಕ್ಷದ ರಾಜ್ಯದ ಉಪಾಧ್ಯಕ್ಷರು ಕೂಡ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿ ಯಶಸ್ವಿಯಾಗಿ ನಡೆಯಲಿ. ನಾವು ಸ್ವಲ್ಪ ಬೆಂಗಳೂರಲ್ಲಿ ಬೇರೆ ಒಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಬೇಗ ತೆರಳಬೇಕಾಯಿತು. ಇನ್ನೂ 2-3 ಮದುವೆಗಳು ಇದ್ದಾವೆ. ಒಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ನನ್ನ ತಾಯಿಲಿ ಪ್ರಾರ್ಥನೆ ಮಾಡ್ತೀನಿ. ನೋಡೋಣ, ಎರಡೂ ಕೂಡ ಸ್ಪರ್ಧಾತ್ಮಕವಾಗಿ ನಡೀತಾ ಇದೆ. ಇಲ್ಲಿ ಈಗ ಒಂದು ವಿಷಯ ಮಾತಾಡಬೇಕಂದ್ರೆ, ಯಾವುದೇ ಈ ಬೈ ಎಲೆಕ್ಷನ್ಗಳಾಗಲಿ ಸ್ವಲ್ಪ ಆಡಳಿತ ಪಕ್ಷಕ್ಕೆ ವಾಲಿರುತ್ತೆ. ಇಲ್ಲಿ ನೋಡೋಣ ಏನಾಗುತ್ತೆ ಅಂತ. ಈಗ ಯಾವ ರಿಸಲ್ಟ್ ಕೂಡ ಸರ್ಪ್ರೈಸಿಂಗ್ ಆಗಿ ಬರ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ, ಹೋದರೆ ಈ ಜಿಲ್ಲೆಗೆ ಒಳ್ಳೆಯದಾಗುತ್ತೆ, ಈ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈ ರಾಜ್ಯಕ್ಕೆ ನೀರಾವರಿ ಆಗ್ಬೋದು, ಹಾಗೂ ಸಾಕಷ್ಟು ಜನಪರ ಕಾರ್ಯಕ್ರಮಗಳ ಬಗ್ಗೆ ಒಂದು ಧ್ವನಿ ಎತ್ತಂಥ ವ್ಯಕ್ತಿ ಇನ್ಯಾರಿದ್ರೆ ಅದು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಅಂತ ಹೇಳಕ್ಕೆ ಬಯಸ್ತೀವಿ. ಅನುಭವನೂ ಬೇಕು, ಅವರ ಒಂದು ದೂರದೃಷ್ಟಿಯ ಚಿಂತನೆ ಕೂಡ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅತಿ ಅವಶ್ಯಕ. ಪಟ್ಟಣದಲ್ಲಿನ ಕೋಟೆ ಬಡಾವಣೆಯಲ್ಲಿರುವ ಕ್ರೈಸ್ಟ್ ಕಿಂಗ್ PU ಕಾಲೇಜು ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ PUC ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ತನ್ನ ಕೀರ್ತಿ ಹೆಚ್ಚಿಸಿಕೊಂಡಿದೆ. 2025-26ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷಾ ಫಲಿತಾಂಶವು ಗುರುವಾರದಂದು ಪ್ರಕಟವಾಗಿದ್ದು, ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿ ರಾಜ್ಯಕ್ಕೆ 3ನೇ ಸ್ಥಾನ, ಜಿಲ್ಲೆಗೆ 2ನೇ ಸ್ಥಾನ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ SS ಶ್ರೀಲಕ್ಷ್ಮಿ ಅವರನ್ನು ಶುಕ್ರವಾರದಂದು ಕಾಲೇಜು ಆಡಳಿತ ಮಂಡಳಿ ಅಭಿನಂದಿಸಿತು. ಕ್ರೈಸ್ಟ್ ಕಿಂಗ್ ಕಾಲೇಜು ಎಲೆಮರೆಯಂತೆ ಇದ್ದು
ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ತನ್ನ ಹಿರಿಮೆಗರಿಮೆಯನ್ನ ನಿರಂತರವಾಗಿ ಸಾಧಿಸುತ್ತಾ ಬಂದಿದೆ. ಕಾಲೇಜು ಆರಂಭವಾಗಿ 10 ವರ್ಷಗಳಲ್ಲಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳಲ್ಲಿ 6 ಬಾರಿ ಜಿಲ್ಲೆ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನದಿಂದ ಹಿಡಿದು 7ನೇ ಸ್ಥಾನದವರೆಗೂ ಸ್ಥಾನ ಪಡೆದಿದ್ದು, ಕಳೆದೊಂದು ದಶಕಗಳಿಂದಲೂ ತಾಲೂಕಿನಲ್ಲೇ ಉತ್ತಮವಾದ ಅಂಕಗಳಿಕೆಯೊಂದಿಗೆ ಕ್ರೈಸ್ತ ಕಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಗಳಲ್ಲಿ ಉತ್ತಮ ಭವಿಷ್ಯ ಕಂಡುಕೊಂಡಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ವೈದ್ಯಕೀಯ, ಪಶುವೈದ್ಯಕೀಯ, ಕೃಷಿ ವಿಜ್ಞಾನ, ಇಂಜಿನಿಯರಿಂಗ್ 2024ರ ಬ್ಯಾಚ್ನ IPS ಸೇವೆಗೆ ಆಯ್ಕೆಯಾಗುವ ಮೂಲಕ ಕಾಲೇಜಿಗೆ ಹಿರಿಮೆ ತಂದಿದ್ದಾರೆ. ಅಂಧ ಹುದ್ದೆ ಹಿರಿಮೆಗೆ 2025-26ರ ಫಲಿತಾಂಶ ಕಾರಣವಾಗಿದೆ. ರಾಜ್ಯಕ್ಕೆ 3ನೇ ಸ್ಥಾನ, ಜಿಲ್ಲೆಗೆ 2ನೇ ಸ್ಥಾನ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಉತ್ತಮ ಫಲಿತಾಂಶ ದಾಖಲಿಸಿದ SS ಶ್ರೀಲಕ್ಷ್ಮಿ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ 595 ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ, ತಾಲೂಕಿಗೆ ಮೊದಲಿಗರಾಗಿದ್ದಾರೆ. ಅಸ್ಮಾತ್ ಬಸುಂ 587, DP ಪೂಜಾ 587, AL ಶುಭಶ್ರೀ 586, ವಾಣಿಜ್ಯ ವಿಭಾಗದಲ್ಲಿ ಪಲ್ಲವಿ 571, ಗೀತಾ 570, TS ಕೀರ್ತನ 557 ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಕಾಲೇಜು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 186 ಮಕ್ಕಳನ್ನು ಹೊಂದಿದ್ದು, ಪ್ರಸಕ್ತ ವರ್ಷ 100% ಫಲಿತಾಂಶ ದಾಖಲಿಸಿದೆ. 186 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 97 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿಯೂ 89 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 48 ಮಕ್ಕಳನ್ನು ಹೊಂದಿದ್ದು, ಪ್ರಸಕ್ತ ವರ್ಷ 100% ಫಲಿತಾಂಶ ದಾಖಲಿಸಿದೆ. 48 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 20 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿಯೂ 28 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವ ಮೂಲಕ ಉತ್ತಮ ಸಾಧನೆ ಮಾಡಿದ ಹೆಗ್ಗಳಿಕೆ ಹೊಂದಿದೆ. ಇವರೊಂದಿಗೆ ಉತ್ತಮ ಸಾಧನೆ ಮಾಡಿದ ಎಲ್ಲ ಮಕ್ಕಳನ್ನು ಪ್ರಾಂಶುಪಾಲ ಅಂತೋನಿ ಸ್ವಾಮಿ ಮತ್ತು ಬೋಧಕ ಸಿಬ್ಬಂದಿಗಳು ಸೇರಿ ಕಾಲೇಜು ವತಿಯಿಂದ ಸನ್ಮಾನಿಸಿ ಸಿಹಿ ನೀಡಿ ಅಭಿನಂದಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಫಲಿತಾಂಶದಲ್ಲಿ ಶಾಲೆಗೆ ಕೀರ್ತಿ ತಂದ ಮಕ್ಕಳಿಗೆ ಅಭಿನಂದನೆಗಳು. ಕಳೆದ 10 ವರ್ಷಗಳಿಂದ ಜಿಲ್ಲೆಯ ಚನ್ನರಾಯಪಟ್ಟಣದ ಕ್ರೈಸ್ತ ಕಿಂಗ್ ಕಾಲೇಜಿನ ಫಲಿತಾಂಶವನ್ನು ಕುತೂಹಲದಿಂದ ನಿರೀಕ್ಷಿಸುವ ರೀತಿಯಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡುತ್ತಾ ಬಂದಿದ್ದಾರೆ. ಶಿಕ್ಷಕರೇ ಸೇರಿ ಕಟ್ಟಿದ ಸಂಸ್ಥೆಯಲ್ಲಿ ಎಲ್ಲರೂ ಬದ್ಧತೆಯೊಂದಿಗೆ ಕೆಲಸ ಮಾಡುತ್ತಿರುವುದೇ ನಮ್ಮ ಯಶಸ್ಸಿಗೆ ಕಾರಣ. ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಇತಿಹಾಸ ನಿರ್ಮಿಸಲಾಗುವುದು ಎಂದರು. ನಮ್ಮ ಕಾಲೇಜಿನಲ್ಲಿ ಮೇಧಾವಿಗಳನ್ನು ದಾಖಲು ಮಾಡಿಕೊಂಡು ಸಾಧಿಸುತ್ತಿರುವುದಲ್ಲ, ನಮ್ಮಲ್ಲಿ ದಾಖಲಾಗುವ ಮಕ್ಕಳೆಲ್ಲ ಬಡವರು, ಗ್ರಾಮೀಣ ಭಾಗದ ಮಕ್ಕಳು. ಅವರಲ್ಲಿರುವ ಬದ್ಧತೆಗೆ ಒಂದು ರೂಪ ಕೊಟ್ಟು ಮೇಧಾವಿಗಳನ್ನಾಗಿ ಮಾಡುತ್ತಿದ್ದೇವೆ. ಹಿಂದೆಂದಿಗಿಂತಲೂ ಇಂದು ಪೋಷಕರು ತಮಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಅವುಗಳನ್ನು ಬದಿಗಿಟ್ಟು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ನಮ್ಮ ಸಂಸ್ಥೆಯ ಮೇಲೆ ಮಕ್ಕಳು, ಪೋಷಕರು ಇಟ್ಟಿರುವ ವಿಶ್ವಾಸವನ್ನು ನಿರಂತರವಾಗಿ ಉಳಿಸಿಕೊಂಡು ಬರುವ ಕೆಲಸ ಮಾಡಲಾಗ್ತಿದೆ. ಅವರ ನಂಬಿಕೆಗೆ ಧಕ್ಕೆ ಆಗದ ರೀತಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಭದ್ರವಾದ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಕೆಲಸ ಮಾಡಲಾಗ್ತಿದೆ ಎಂದರು. ಈ ವೇಳೆ ಕಾಲೇಜಿನ ಉಪಪ್ರಾಂಶುಪಾಲರಾದ ರಾಧಾ ಅಂತೋನಿರಾಜ್, ಉಪನ್ಯಾಸಕರು, ಸಾಧನೆಗೈದ ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದರು. PUCಯ ಫಲಿತಾಂಶವನ್ನು ಪ್ರಕಟಣೆ ಮಾಡೋದಕ್ಕೆ ಈ ಒಂದು ಅವಕಾಶ ನೀಡಿ ನಿಮ್ಮೆಲ್ಲರಿಗೂ ವಂದಿಸಿ ನಿಮಗೆ ಪರಿಚಯ ಮಾಡಿಕೊಳ್ಳೋಕ್ಕೆ ಬಯಸ್ತೀನಿ. ಶ್ರೀಲಕ್ಷ್ಮಿ ಅಂತ ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. ನಮ್ಮ ತಾಲೂಕಿಗೆ ಪ್ರಥಮ, ಜಿಲ್ಲೆಗೆ 2ನೇ ಸ್ಥಾನ ಮತ್ತು ರಾಜ್ಯಕ್ಕೆ 3ನೇ ಸ್ಥಾನ ಪಡೆದು 600 ಅಂಕಕ್ಕೆ 295 ಅಂಕಗಳನ್ನು ಗಳಿಸಿರ್ತಾರೆ. ಪ್ರಥಮ PU ದಾಖಲಾದ ಸಮಯದಲ್ಲಿ ನಮ್ಮನ್ನು ನಂಬಿ ಈ ನಮ್ಮ ಸಂಸ್ಥೆಗೆ ಸೇರಿಸಿದಂತಹ ಅವರ ತಾಯಿ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರ ಸಮೇತ ನಮ್ಮ ಜೊತೆ ಕೂತಿದ್ದಾರೆ. ಶಂಕರೇಗೌಡರು ಅಂತ ಮತ್ತು ಶ್ರುತಿ ಮೇಡಮ್ ಅವರು, ಯಶೋಧ ಮೇಡಮ್ ಅವರು ತಾಯಿ. ಸೊ ನಮ್ಮನ್ನು ನಂಬಿದಾಗ ಆಕೆ ಪಡ್ಕೊಂಡಂಥ ಅಂಕ 621 ಆಗಿತ್ತು. ತಾಲೂಕಿಗೆ ಪ್ರಥಮವಾಗಿತ್ತು SSLC ರಿಸಲ್ಟಲ್ಲಿ. ನಾನು ಪ್ರತಿ ವರ್ಷ ನಮ್ಮ ಕಾಲೇಜಿಗೆ ಸೇರಿಸಿದಂಥ ಯಾರೇ ತಾಲೂಕು ಮಟ್ಟದಲ್ಲಿ ಬಂದಂಥ ಮಕ್ಕಳನ್ನ ನಮ್ಮ ಗುರಿ ಏನಂತಂದರೆ ತಾಲೂಕಿಂದ ಉನ್ನತ ಮಟ್ಟಕ್ಕೆ ಹೋಗುವಂಥ ಉದ್ದೇಶವಾಗಿರ್ತದೆ ವಿನಃ ಕೆಳಮಟ್ಟಕ್ಕೆ ನಾವು ಎಂದೂ ಕಲಿಸಿಲ್ಲ ಇಷ್ಟು ವರ್ಷದ 10 ವರ್ಷದ ಸೇವೆಯಲ್ಲಿ. ಅದೇ ರೀತಿ ಈ ವರ್ಷವೂ ಸಮೇತ 621 ಅಂಕ SSLCಯಲ್ಲಿ ಪಡ್ಕೊಂಡು 594 ಅಂಕ 600 ಪಡ್ಕೊಂಡಂಥ ಈ ವಿದ್ಯಾರ್ಥಿನಿ ಈಗ ತಾಲೂಕಿಗೆ ಪ್ರಥಮ, ಜಿಲ್ಲೆಗೆ 2ನೇ ಸ್ಥಾನ ಪಡ್ಕೊಂಡಿದ್ದು ಮತ್ತು ರಾಜ್ಯಕ್ಕೆ 3ನೇ ಸ್ಥಾನ ಪಡ್ಕೊಂಡಿರೋದು ನಮ್ಮ ಕಾಲೇಜಿಗೆ ಹೆಮ್ಮೆ ತರುವಂತಹ ಮತ್ತು ಕೀರ್ತಿ ತರುವಂತಹ
ಈ ಒಂದು ದಿನ ಶುಭ ಗಳಿಗೆ ಆಗಿದೆ ಅಂತ ಹೇಳಕ್ಕೆ ನಾನು ತುಂಬ ಖುಷಿಯಿಂದ ಹೇಳ್ತೀನಿ. ಈ ವರ್ಷದ ಕಂಪ್ಲೀಟ್ ಫಲಿತಾಂಶದ ಲಿಸ್ಟ್ ಈ ರೀತಿ ಇದೆ. ನಮ್ಮಲ್ಲಿ ಸೈನ್ಸು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು 234 ವಿದ್ಯಾರ್ಥಿಗಳು ಪರೀಕ್ಷೆನ ಎದುರಿಸಿದ್ರು. ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಶ್ರೀಲಕ್ಷ್ಮಿ ಮೊದಲಿಗರಾಗಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ 48 ಮಕ್ಕಳಿದ್ದು 100% ಫಲಿತಾಂಶವನ್ನು ಕೊಟ್ಟಿರ್ತಾರೆ. ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ 99% ಶೇಕಡಾಂಶ ಕೊಟ್ಟು ನಮ್ಮ ಕಾಲೇಜಿಗೆ ಹಿರಿಮೆಯನ್ನು ತಂದಿರ್ತಾರೆ. ಇದು ದಶಮಾನೋತ್ಸವದ ಫಲಿತಾಂಶ ಆಗಿರೋದಕ್ಕೆ ಅಂತ ಸಂತೋಷವಾಗಿ ನಾನು ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ಮಕ್ಕಳ ಮತ್ತು ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡ್ತಿರುವಂತಹ ಲಾಸ್ಟ್ ಕೂತಿರೋರು ಪ್ರದೀಪ ಅವರು ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿರ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿಗಳಾಗಿ ಸೇವೆ ಮಾಡ್ತಿರುವಂಥ ಶಿವರಾಜು ನಮ್ಮ ಜೊತೆಗಿದ್ದಾರೆ. ನನ್ನ ಎಡಗಡೆ ಕೂತಿರೋರು ಜೀವಶಾಸ್ತ್ರ. ತುಂಬ ಖುಷಿ ಇದೆ. ನಂದು 10th ರಿಸಲ್ಟ್ ಬಂದಾಗ ಟಾಪರ್ ಆಗಿದ್ದೆ. ನನಗೆ ತುಂಬ ಆಸೆ ಇತ್ತು ಮಂಗಳೂರಿಗೆ ಹೋಗಬೇಕು ಅಂತ. ಫಸ್ಟ್ ಟೈಮ್ ಆ್ಯಂಟೋನಿ ಸರ್ ಬಂದಿದ್ದರು. ನನಗೆ ಕ್ರೈಸ್ಟ್ ಬಗ್ಗೆ ಇವಾಗ ಯಾವ ಥರ ಚೆನ್ನಾಗಿಲ್ಲ ಅಂತ ಏನು ಹೇಳ್ತಾರೆ ಆವಾಗಲೂ ಅದೇ ಥರ ಇದ್ದಿದ್ದು. ಸೊ ಕ್ರೈಸ್ಟಿಗೆ ಸೇರ್ಕೋಬೇಕು ಅಂತ ಇರಲಿಲ್ಲ. ಬಟ್ ಆ್ಯಂಟೋನಿ ಸರ್, ರಾಧಾ ಮ್ಯಾಮ್ ಆ್ಯಂಡ್ ಶಶಿಧರ್ ಸರ್ ಬಂದು ಹೇಳಿದಾಗ ಐ ಫೆಲ್ಟ್ ಲೈಕ್ ಹೌದು ಅಂತ ಹೇಳ್ಬಿಟ್ಟು 2024 ಮಾಡಿದಂಥ ಬೆಸ್ಟ್ ಡಿಸಿಷನ್ ನಾನು ಕ್ರೈಸ್ಟ್ ಕಿಂಗ್ PU ಕಾಲೇಜ್ಗೆ ಸೇರ್ಕೊಂಡಿದ್ದು. ನಿಜವಾಗ್ಲೂ ಹೇಳ್ಬೇಕಂತಂದರೆ ವಾಟ್ ಮೈ ರಿಸಲ್ಟ್ ಏನು ಬಂದಿದೆ ಮ್ಯಾಕ್ಸಿಮಮ್ ನನ್ನ ಕಡೆಯಿಂದ ಎಷ್ಟಾಗಿದೆ ಅಷ್ಟು ಕೊಟ್ಟಿದ್ದೀನಿ. ಬಟ್ ನನ್ನ ಎಲ್ಲ ಸಕ್ಸಸ್ನು ನನ್ನ ಪೇರೆಂಟ್ಸ್ ಮತ್ತು ಟೀಚರ್ಸ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮಾರ್ನಿಂಗ್ 7 ಸ್ಟಾರ್ಟ್ ಆದರೆ ನೈಟ್ 10ವರೆಗೂ ನಾನು ಕಾಲೇಜಲ್ಲೇ ವರ್ಕ್ ಮಾಡ್ತಿದ್ದು. ಒಂದೊಂದು ಸಲ ಫುಲ್ ಲೇಟ್ ಆಗ್ತಿತ್ತು. ಆವಾಗಲೂ ಅಷ್ಟೇ ಯಾವಾಗಲೂ ಇಲ್ಲ ಬೇಡ ಇದು ಬೇಡ ಯಾವತ್ತೂ ಹೇಳಿಲ್ಲ. ತುಂಬ ಸಪೋರ್ಟಿವ್ ಆಗಿ ನೋಡ್ಕೋತಾರೆ. ನಿಜವಾಗ್ಲೂ ಆ್ಯಂಟೋನಿ ಸರ್ ಮತ್ತು ರಾಧಾ ಮ್ಯಾಮ್ನ ಜ್ಞಾಪಿಸ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಪೇರೆಂಟ್ಸ್. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ ಅವಧಿಗೆ ಜೆಡಿಎಸ್ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಎಂದ ನಿಖಿಲ್ ಕುಮಾರಸ್ವಾಮಿ. ತಾಲೂಕಿನ ಮೂಡನಹಳ್ಳಿಯಲ್ಲಿನ ನೂತನ ಶ್ರೀ ಸತ್ಯಮದೇವಿ ಲೋಕಾರ್ಪಣೆ ಕಾರ್ಯದಲ್ಲಿ ಭಾಗಿಯಾಗಿ ಹೇಳಿಕೆ. ನಿರ್ಮಲಾನಂದನಾಥ ಶ್ರೀಗಳು, ಶಾಸಕರಾದ ಬಾಲಕೃಷ್ಣ, ಡಾಕ್ಟರ್ ಸೂರಜ್ ರೇವಣ್ಣ ಲೋಕಾರ್ಪಣೆ ಕಾರ್ಯದಲ್ಲಿ ಭಾಗಿ. ರಾಜ್ಯದ ಒಳಿತಿನ ಸಲುವಾಗಿ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು ರಾಜ್ಯಸಭೆಗೆ ಪುನರಾಯ್ಕೆ ಆಗಬೇಕು. ಅವರ ಅನುಭವಗಳು, ಚಿಂತನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ ಎಂದ ನಿಖಿಲ್ ಕುಮಾರಸ್ವಾಮಿ ತಾಲೂಕಿನ ಮೂಡನಹಳ್ಳಿಯಲ್ಲಿ ಹೇಳಿದರು. ಹಾಗೂ ಪಟ್ಟಣದ ಕ್ರೈಸ್ತ ಕಿಂಗ್ ಕಾಲೇಜಿನ SS ಶ್ರೀಲಕ್ಷ್ಮಿ ತಾಲೂಕಿಗೆ ಪ್ರಥಮ, ಜಿಲ್ಲೆಗೆ ದ್ವಿತೀಯ ಸ್ಥಾನ. ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯನ್ನು ಅಭಿನಂದಿಸಿದ ಸಂಸ್ಥೆಯ ಮುಖ್ಯಸ್ಥ ಅಂತೋನಿ ಸ್ವಾಮಿ. ಸಿಹಿ ತಿನ್ನಿಸಿ ಸಂಭ್ರಮಿಸಿದ ಪೋಷಕರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಜೀಪು ವಾರ್ತೆಯಲ್ಲಿ. ನಮಸ್ಕಾರ.